ಈ ದ್ವಾರಕ ಯಾಕೆ ಮುಳುಗೋಯ್ತು ಅಂದ್ರೆ ಮಾತೆ ಗಾಂಧಾರಿಯ ಶಾಪದಿಂದ ಈ ದ್ವಾರಕ ಮುಳುಗೋಯ್ತು. ಗಾಂಧಾರಿ ಶಾಪನ ಏನು ಈ ಗಾಂಧಾರಿ ಶಾಪ ಅಂತ ಕೇಳಿದ್ರೆ, ಮಹಾಭಾರತ ಯುದ್ಧದಲ್ಲಿ ಗಾಂಧಾರಿ ಮನೆಯವರೆಲ್ಲ ತೀರೋದ್ಮೇಲೆ ಇದಕ್ಕೆಲ್ಲ ಕಾರಣ ಕೃಷ್ಣನೇ ಅಂತ ತಿಳ್ಕೊಂಡು ಗಾಂಧಾರಿ ಕೃಷ್ಣನ್ಗೆ ಶಾಪ ಕೊಡ್ತಾರೆ, ಇನ್ನು ಯದುವಂಶ ಪೂರ್ತಿ ನಾಶ ಆಗ್ಲಿ ಅಂತ. ಅದಾದ್ಮೇಲೆ ಕೃಷ್ಣ ಸತ್ತ ನಂತರ ಆ ದ್ವಾರಕ ಪೂರ್ತಿ ಮುಳುಗೋಗುತ್ತೆ. ಆ ಮುಳುಗೋಗಿರೋ ದ್ವಾರಕ ನೋಡಕ್ಕೆ ವೆಲ್ಡ್ ಪ್ಲಾನ್ ಸಿಟಿ ತರನೇ ಇರುತ್ತೆ. ಇಲ್ಲಿ ಮೇನ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ದ್ವಾರಕಾಧೀಶ ದೇವಸ್ಥಾನ. ಇದನ್ನು ಕೃಷ್ಣನಿಗೆ ಸಮರ್ಪಿಸಲಾಗಿದೆ. ಈ ದೇವಸ್ಥಾನ ಸುಮಾರು 2500 ವರ್ಷಗಳ ಹಿಂದೆನೇ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಈಗಿರೋ ದೇವಸ್ಥಾನ 16ನೇ ಶತಮಾನದಲ್ಲಿ ಪುನರ್ ನಿರ್ಮಿಸಲ್ಪಟ್ಟಿದೆ. ಇದು 7 ಮಹಡಿಗಳ ಗೋಪುರ, 52 ಅಡಿ ಉದ್ದದ ಧ್ವಜಸ್ತಂಭ. ಪೌರಾಣಿಕ ಕಥೆಗಳ ಪ್ರಕಾರ ಮಹಾಭಾರತದ ನಂತರ ಯಾದವ ವಂಶದ ಪರಸ್ಪರ ಯುದ್ಧದಿಂದ ನಾಶವಾದ ನಂತರ ಕೃಷ್ಣನ ದೇಹ ತ್ಯಾಗ ಮಾಡಿದನಂತೆ. ಅದಾದ್ಮೇಲೆ ಪೂರ್ತಿ ದ್ವಾರಕ ನಗರನೇ ಸಮುದ್ರದಲ್ಲಿ ಮುಳುಗೋಯ್ತು. ಮೊದಲು ಇದು ಪುರಾಣದ ಕತೆ ಅಂತ ಜನ ನಂಬಿದ್ರು. ಆದ್ರೆ ಇತ್ತೀಚಿನ ವಿಜ್ಞಾನಿಗಳು ಮತ್ತೆ ಸಮುದ್ರ ಶೋಧಕರು ಓಕಾ ಸಮೀಪದ ಸಮುದ್ರದ ಅಡಿಲಿ ದ್ವಾರಕನ ಹುಡುಕಿದ್ರು. ಆದ್ರೆ ಆ ಪುರಾತನ ಕಟ್ಟಡಗಳು ಆ ಬುಕ್ಕಲ್ಲಿ ಬರ್ದಿರೋ ದ್ವಾರಕ ಹಾಗೆ ಇದೆ. ಈಗ ಇಲ್ಲಿಗೆ ಲಕ್ಷಾಂತರ ಜನ ಬರ್ತಾರೆ. ದ್ವಾರಕಾಧೀಶರ ದರ್ಶನ ಮಾಡ್ಕೊಂಡು ಗೋಮತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ದರ್ಶನ ಪಡ್ಕೊಂಡು ಹೋಗ್ತಾರೆ. ದ್ವಾರಕನ ಈಗ ಹೆರಿಟೇಜ್ ಸಿಟಿ ಅಂತ ಕರೀತಾರೆ. ಈ ದ್ವಾರಕದಲ್ಲಿ ವರ್ಷ ಪೂರ್ತಿ ತುಂಬಾ ಹಬ್ಬಗಳು ಮಾಡ್ತಾರೆ. ಅದರಲ್ಲಿ ಮೇನ್ ಆಗಿ ಮಾಡೋದು ಕೃಷ್ಣ ಜನ್ಮಾಷ್ಟಮಿ. ಶ್ರೀ ಕೃಷ್ಣನ ಹುಟ್ಟು ಹಬ್ಬನ ಅತಿ ವೈಭವದಿಂದ ಆಚರಿಸ್ತಾರೆ. ದೇವಸ್ಥಾನನೆಲ್ಲ ವಿಶೇಷವಾಗಿ ಅಲಂಕರಿಸಿರ್ತಾರೆ. ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಈ ದ್ವಾರಕಗೆ. ದ್ವಾರಕಾಧೀಶ ಶ್ರೀ ಕೃಷ್ಣನ ರಥೋತ್ಸವ ಮಾಡ್ತಾರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಲ್ಲಿ. ಈ ದ್ವಾರಕ ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೆ ಪ್ರಯಾಣ ಮಾಡುವ ಭಕ್ತಾದಿಗಳಿಗೆ ಪ್ರಮುಖ ತೀರ್ಥಕ್ಷೇತ್ರ ಆಗಿದೆ. ಇದು ಚಾರುಧಾಮಗಳಲ್ಲಿ ಒಂದು. ಉಜ್ಜಯಿನಿ, ಬದ್ರಿನಾಥ, ಪುರಿ ಮತ್ತು ದ್ವಾರಕ, ಇದರ ಜೊತೆಗೆ ಸಪ್ತಪುರಿಗಳು 7 ಪವಿತ್ರ ನಗರಗಳ ಪೈಕಿ ಒಂದಾಗಿದೆ. ಇದು ದ್ವಾರಕ ಅನ್ನೋ ಪದಕ್ಕೆ ಅರ್ಥ ಏನು ಅಂದ್ರೆ ಮುಕ್ತಿಯ ಬಾಗಿಲು ಅಂತ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಇನ್ನಷ್ಟು ವಿಡಿಯೋಸ್ಗಳು ನಿಮಗೆ ಬರ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದ್ರ ಬಗ್ಗೆ ಆದ್ರೂ ವಿಡಿಯೋಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ.